ಮುಂಬೈ ರಣಜಿ ತಂಡಕ್ಕೆ ಜೈಸ್ವಾಲ್ ಶಾಕ್, ಅಚ್ಚರಿ ಮೂಡಿಸಿದ ಯುವ ಬ್ಯಾಟರ್ ದಿಢೀರ್ ನಡೆ. ಹೌದು, ಉತ್ತರ ಪ್ರದೇಶದಿಂದ ಕ್ರಿಕೆಟ್ ಅನ್ನೇ ಉಸಿರಾಗಿಸಿಕೊಂಡು ಮುಂಬೈಗೆ ಬಂದ ಆಟಗಾರ ಯಶಸ್ವಿ ಜೈಸ್ವಾಲ್ 12ನೇ ವಯಸ್ಸಿನಲ್ಲಿಯೇ ಮುಂಬೈಗೆ ವಲಸೆ ಬಂದ ಆಟಗಾರ ಮುಂದೆ ಬೆಳೆದು ನಿಂತ ಪರಿಯೇ ನಿಜಕ್ಕೂ ಎಂಥವರಿಗೂ ಅನುಕರಣೀಯ. ಆದರೆ ಇದೇ ಯಶಸ್ವಿ ಜೈಸ್ವಾಲ್ ಅವರ ಒಂದು ನಿರ್ಧಾರ ಸಮಸ್ತ ಕ್ರಿಕೆಟ್ ಲೋಕಕ್ಕೆ ಶಾಕ್ ಅನ್ನು ತಂದಿದೆ. ಹೌದು, ಈವರೆಗೂ ಮುಂಬೈ ರಣಜಿ ತಂಡದ ಪರ ಆಡ್ತಾ ಇದ್ದ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಇದೀಗ ತಂಡ ಬದಲಿಸುವ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಮುಂಬೈಗೆ ಬಾಯ್ ಬಾಯ್, ಗೋವಾಗೆ ಹಾಯ್ ಹಾಯ್. ಅದು 2022ರ ದುಲೀಪ್ ಟ್ರೋಫಿ ಟೂರ್ನಿ. ಅವತ್ತು ಫೀಲ್ಡಿಂಗ್ ಮಾಡ್ತಾ ಇದ್ದ ಜೈಸ್ವಾಲ್ ವಿರುದ್ಧ ಮುಂಬೈ ತಂಡದ ನಾಯಕ ಅಜಿಂಕ್ಯ ರಹಾನೆ ಕೈಗೊಂಡ ತೀರ್ಮಾನ ಅಚ್ಚರಿಗೆ ಕಾರಣವಾಗಿತ್ತು. ತನ್ನದೇ ತಂಡದ ಆಟಗಾರನ ವಿರುದ್ಧ ಅಶಿಸ್ತಿನ ನಡೆ ಅನ್ನುವ ಕಾರಣಕ್ಕೆ ಮೈದಾನದಿಂದ ಹೊರದೂಡಿದ್ರು. ಅಲ್ಲಿಂದಲೇ ಹೊತ್ತುಕೊಂಡಿತ್ತು ಅಸಮಾಧಾನದ ಬೆಂಕಿ. ಮುಂಬೈ ತಂಡದ ನಾಯಕ ಅಜಿಂಕ್ಯ ರಹಾನೆ ಮತ್ತು ಜೈಸ್ವಾಲ್ ನಡುವಿನ ಶೀತಲ ಸಮರ ಇದೀಗ ತಂಡ ತೊರೆಯುವ ನಿರ್ಧಾರದ ಮೂಲಕ ಬಟಾಬಯಲಾಗಿದೆ. ಮುಂಬರುವ ರಣಜಿ ಋತುವಿನಲ್ಲಿ ಮುಂಬೈ ಬದಲು ಗೋವಾ ರಣಜಿ ತಂಡದ ಪರ ಕಣಕ್ಕಿಳಿಯುವ ನಿರ್ಧಾರಕ್ಕೆ ಬಂದಿರುವ ಜೈಸ್ವಾಲ್ ಈ ಬಗ್ಗೆ ಅನುಮತಿ ಕೋರಿ ಮಹಾರಾಷ್ಟ್ರ ಕ್ರಿಕೆಟ್ ಮಂಡಳಿಗೆ ಪತ್ರದ ಮೂಲಕ ಮನವಿ ಮಾಡಿ ಗ್ರೀನ್ ಸಿಗ್ನಲ್ ಅನ್ನ ಗಿಟ್ಟಿಸಿದ್ದಾರೆ. ಅಜಿಂಕ್ಯ ರಹಾನೆ ವಿರುದ್ಧ ಸಿಡಿದಿದ್ದ ಸ್ಫೋಟಕ ದಾಂಡಿಗ ಅರ್ಜುನ್ ಲಾಡ್ ಬೆನ್ನಲ್ಲೇ ಯಶಸ್ವಿ ವಲಸೆ. ಹಾಗೆ ನೋಡಿದ್ರೆ ಮುಂಬೈ ರಣಜಿ ತಂಡದ ನಾಯಕ ಅಜಿಂಕ್ಯ ರಹಾನೆಯವರ ಏಕಪಕ್ಷೀಯ ನಿರ್ಧಾರಗಳ ವಿರುದ್ಧ ಹಲವು ಆಟಗಾರರು ಕಣ್ಣು ಕೆಂಪಗಾಗಿಸಿದ್ದಾರೆ. ಈ ಸಾಲಿಗೆ ಇದೀಗ ಯಶಸ್ವಿ ಜೈಸ್ವಾಲ್ ಕೂಡ ಸೇರ್ಪಡೆಯಾಗಿದ್ದಾರೆ. ರಹಾನೆ ನಿಲುವುಗಳ ವಿರುದ್ಧ ಪರೋಕ್ಷ ಹೋರಾಟಕ್ಕಿಳಿದಿದ್ದ ಜೈಸ್ವಾಲ್ಗೆ ಆಡಳಿತ ಮಂಡಳಿ ಕಡೆಯಿಂದ ಯಾವುದೇ ಸೂಕ್ತ ಪರಿಹಾರ ಸಿಗಲೇ ಇಲ್ಲ. ಹೀಗಾಗಿ ಇದೀಗ ಜೈಸ್ವಾಲ್ ತಂಡವನ್ನೇ ಬದಲಿಸುವ ಕಠಿಣ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಗೋವಾ ರಣಜಿ ತಂಡದ ಪರ ಮುಂಬರುವ ಋತುವಿನಲ್ಲಿ ಮಿಂಚಲು ಸಜ್ಜಾಗಿದ್ದಾರೆ. ಅಷ್ಟೇ ಅಲ್ಲ, ಜೈಸ್ವಾಲ್ಗೆ ಈ ಬಾರಿ ಗೋವಾ ತಂಡದ ನಾಯಕತ್ವವು ಲಭಿಸುವ ಸಾಧ್ಯತೆಗಳಿವೆ. ಆದರೆ ಭಾರತ ಕ್ರಿಕೆಟ್ ತಂಡದ ಖಾಯಂ ಸದಸ್ಯರಾಗಿರುವ ಜೈಸ್ವಾಲ್ ಮುಂಬರುವ ವೆಸ್ಟ್ ಇಂಡೀಸ್, ದಕ್ಷಿಣ ಆಫ್ರಿಕಾ ವಿರುದ್ಧದ ತವರಿನ ಸರಣಿಯಲ್ಲಿ ಕಣಕ್ಕಿಳಿಯೋದು ನಿಶ್ಚಿತ. ಹೀಗಾಗಿ ಗೋವಾ ತಂಡದ ಪರ ಹೆಚ್ಚು ಆಟವಾಡುವ ಅವಕಾಶ ಸಿಗದಿರಬಹುದು. ವಿಪರ್ಯಾಸ ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್, ಯುವ ಬ್ಯಾಟ್ಸ್ಮನ್ ಸಿದ್ದೇಶ್ ಲಾಡ್ ನಂತವರು ಈಗಾಗಲೇ ಮುಂಬೈ ರಣಜಿ ತಂಡವನ್ನ ತೊರೆದಿದ್ದಾರೆ. ಹೀಗಾಗಿ ರಹಾನೆ ನಾಯಕತ್ವದ ವಿರುದ್ಧ ಆರಂಭವಾಗಿರುವ ಈ ಆಟಗಾರರ ಬಂಡಾಯ ಮುಂದೆ ಮತ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಅನ್ನೋದು ಈಗಿರುವ ಪ್ರಶ್ನೆ. ಅಷ್ಟೇ ಅಲ್ಲ, ಪ್ರತಿಭಾನ್ವಿತ ಯುವ ಆಟಗಾರರ ಗುಳೆ ನಿಲ್ಲದೆ ಹೋದ್ರೆ ಮುಂಬೈ ತಂಡಕ್ಕೆ ಭವಿಷ್ಯವಿಲ್ಲ ಅನ್ನುವ ಚರ್ಚೆಯೂ ಆರಂಭವಾಗಿದೆ.